ಹೋಗು ಅಲ್ಲಿ ಬದನೆಕಾಯಿ ಆಮೇಲೆ ಹಸಿಮೆಣಸಿಕಾಯಿ ಟೊಮೆಟೊ ಹಣ್ಣು ಎಲ್ಲನ ಹೆಂಗ್ ಕೊಡ್ತಾರೆ ಒಂದು ಪ್ಯಾಕೆಟ್ ಕೇಳ್ಕೊಂಬರಕ್ ಹೋಗಿ. ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಎಲ್ಲನ ಕೇಳ್ತೀನಿ. ಎಲ್ಲಿ ಎಲ್ಲಿ ಅಂದ್ರೆ ಅಲ್ಲಿ ಕೊಡ್ತಿರ್ತಾರೆ, ಹೋಗು. ಪ್ಯಾಕೆಟ್ ಕೊಡೋದಾಗೆ ತಗೊಂಡು ನಾವು ಮಾರೋದು. ತಗೊಂಡೋಗಿ ನೀನೆಂದಾದ್ರೂ ಬಂದಿದ್ರೆ ತಾನೇ ಗೊತ್ತಾಗೋದು. ಅಲ್ಲೆಲ್ಲ ತಾಂತಿರ್ತಾರೆ ಮಸ್ತಾಗಿ ತರಕಾರಿ ವ್ಯಾಪಾರ ಮಾಡೋರು, ಅಲ್ಲಿ ನೋಡಕ್ ಹೋಗಿ. ಅಯ್ಯೋ ನನಗೆ ಗೊತ್ತಾಗಲ್ಲ ಕಣೆ ಚಳಿ, ನೀನೇ ಬಾ, ನೀನೇ ತಕಬಾ ಅಲ್ಲೂನು. ಅಯ್ಯ ನಿನ್ನ ಕೊಟ್ಟು ನಡಿ, ಅಲ್ಲಿ ತೋರಿಸಿ ಗೊತ್ತೀನಿ ನೀನು ಹಂಗೆ ತೂಕ ಹಾಕೊಂಡು ದುಡ್ಡು ಕೊಟ್ಟು ಬರೀವಂತೆ. ನಾನು ಇಲ್ಲಿ ಆಲೂಗಡ್ಡೆ ಈರುಳ್ಳಿ ಎಲ್ಲ ತಗೋಬೇಕು. ನಡಿ. ಸರಿ ಬಾ. ಪ್ಯಾಕೆಟ್ ಕೊಡ್ತಾರೆ. ಚೀಲ ಏನನ ಹೆಚ್ಚಾದವು ಒಂದಿಷ್ಟು ಚೀಲ ಫಲ ಯಾತ್ರವನ್ನ ಜಾಸ್ತಿ ತೂಕ ಹಾಕಿಸ್ಕೊಂಬವು ಈ ಚೀಲದಾಗ ಹಾಕಿಸ್ಕೊಂಬನ. ಚೀಲ ಕೊಡೋ ಅಂತವಲ್ಲ, ನಾ ಚೀಲ ಹಂಗೇನೆ ತಗೊಂಡೋಗೋಣ. ಬಸ್ ಸ್ಟ್ಯಾಂಡಿಗೆ ತಗೊಂಡೋಗಿ ಬಸ್ನ ಇಕ್ಕೊಂಡು ಊರಿಗೆ ತಗೊಂಡೋಗ್ಬೇಕು. ನಡಿ. ಇದೇ ನೋಡ್ಕದ್ರಜ್ಜಿ ಸಂತೆ ಮಾರ್ಕಟ್ಟೆ. ನೀನು ನೋಡಿಲ್ಲ ಅಂತಿದ್ದಲ್ಲ, ಬಾ ಇವತ್ತು ನೋಡಿ ಎಲ್ಲ ತರಕಾರಿ ಏನೇನ್ ಬೇಕು ಎಲ್ಲನ ಒಂದಿಟ್ಟೀಟ ತಗೊಂಡು ಹೋಗೋಣ. ನಿನ್ಗೆ ಯಾತದ್ ಬೇಕು? ನನ್ಗೇನ್ ಸೇನೆ ಬೇಡ ಕಣೆ. ಒಂದಿಷ್ಟು ಒಂದು ಅರ್ಧ ಕೆಜಿ ಆಲೂಗೆಡ್ಡೆ, 1 ಕೆಜಿ ಟೊಮೆಟೊ ಹಣ್ಣು, ಒಂದಿಷ್ಟು ಹಸಿಮೆಣಸಿಕಾಯಿ, ಯಾತನ ಸೊಪ್ಪು ಪಪ್ಪು ಇದ್ರೆ ತಗೊಂಡು ಹೋಗೋಣ. ನಾನು ಬಂದಿರ್ಲಿಲ್ಲ ಇಲ್ಲಿಗೆ ಅಂದನು. ಊರಾಗ ಅಲ್ಲೇನೆ ಗಾಡಿಗೆ ಯಾರನ್ನ ತೊಂದರೆ ತಾಂತಿದ್ದೆ ಅಷ್ಟೇನಿ. ಹೆಂಗು ಇವತ್ತು ಇಲ್ಲಿಗೆ ಬಂದಿದೀವಲ್ಲ, ತಗೊಂಡೋಗೋಣ ಅಂತ ಬಂದೆ. ನೀನ್ ಯಾಕೆ ತಾಂತೀಯ? ನಾನೊಂದಿಟ್ಟು ಸ್ಯಾನೆ ತಾಬೇಕು. ಕುರಿ ಇದಾವಲ್ವ, ನಮ್ಮ ಹುಡುಗ ಕುರಿ ಕಾಯಕ್ ಹೋಗುತ್ತೆ. ದಿನ ಬೇರೆ ಸಾರು ಮಾಡಿಕ್ಬೇಕ ಹುಡುಗಿಗೆ. ಇಲ್ದಿದ್ರೆ ನಿನಗೆ ಸಾರು ಮಾಡಕ್ ಬರಲ್ವಿ ಅಂತಾನ ಬೈತಾನೆ ನಮ್ಮ ಬುಸ್ನಾಗ. ದುಡ್ಡು ಕೊಟ್ಟವನೇ ಇಕ್ಕೆ ತರಕಾರಿ ತಗೊಂಬಂತಾನ. ಅದಕ್ಕೇನೆ ತಗೊಂಡೋಗೋಣ. ಹೋಗ್ಬೇಕಾರೆ ಹಂಗೇನೆ ಯಾವ್ದಾನ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿಂದೋಗೋಣ. ಹಂಗ ಸರಿ ತಿಂದೋಗೋಣ. ನಾನು ಹಂಗೇನೆ ಇವು ಧನ್ಯದ ಕಾಳನ್ನು ತಗೊಂಡೋಗ್ಬೇಕು ನಮ್ಮ ಮನೆಗೆ. ಸಾಂಬಾರಿಲ್ಲ, ಪುಟ್ಟ ಖಾಲಿ ಆಗೈತಿ. ನಮ್ಮ ಮಗ 1-2 ಕೆಜಿ ತಾಂಬಾರ ಮಗಳಾಗ್ಲಾನ ತರಕ್ಕಾಗಲ್ಲ ಅವನ್ನ ಅಂತಂದ, ತರಬೇಕು. ಇದು ಯಾರಿರು ದಾರಿ ನಿಂತ್ಕೊಂಡು ಹಿಂಗೆ ಮಾತಾಡ್ತವೆ ಎರಡೂನು? ಅಕ್ಕವು ಅಲ್ಲಿಗೆಲ್ಲ ನಾವು ಮಗಳಕ್ಕೆ ಹೋಗಿ ನಿಂತ್ಕೊಂಡು ಮಾತಾಡ್ರಿ. ಇದು ಸಂತೆ ಮಾರ್ಕೆಟ್, ಇಲ್ಲ ಮಾತಾಡೋದು ನೀವು. ಹೋಗ್ರಿ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡೋರು. ಇಲ್ಲಿ ಹೋಗ ಬರೋರ್ಗೆಲ್ಲನ ತೊಂದರೆ ಮಾಡ್ಕೊಂಡು ನಿಂತ್ಕೊಂಡಿದ್ರಲ್ಲ ಮಧ್ಯದಾಗ ಇಬ್ರು ಗಡ್ ಕಂಬಗಳು ನಿಂತ್ಕೊಂಡಂಗೆ. ತೆಗಿ ಸೈಡ್ಗೆ ಬಿಡಿ. ಅಕ್ಕ ಅದು ಇವಳ ಏನಮ್ಮ? ಅಯ್ಯೋ ನಾವು ಸಂತೆಗೆ ತರಕಾರಿ ತಗೊಂಡೋಗಕ್ಕೆ ಬಂದಿರೋದು. ನೀನೇ ನಿಂಗೆ ಮಾತಾಡ್ತಾ ಇದೆಯಲ್ಲ, ಏನೋ ಯಾಕೆ ತಕೊಂಬನ ಅಂತಾನ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ನಿನ್ಗೇನು ಬೇಕಾದ ತಗೊಂಡು ಹೋಗು. ನಾವು ಸೈಡಿಗೆ ನಿಂತ್ಕೊಂಡಿದೀವಿ. ನಿನ್ಗೇನೇನು ದಾರಿ ತುಂಬ ನಿಂತ್ಕೊಂಡಿದೀವಿ ಅಡ್ಡ ಹಾಕೊಂಡು? ಯಾಕೆ ಹಂಗಾಡ್ತಾ ಇದೆಯಾ? ಏನು ಇದೇನೇನು ಸಂತೆ ನಿಮ್ಮ ಅಪ್ಪ ಹಿಂದೆ? ಸಾಕಮ್ಮ, ಏನೇ ಮಕ ನೋಡ್ಕೊಂಡು ಹಂಗೆ ನಿಂತಿದ್ಯಾ? ಮಕ್ಕುಗಿ ನಾವೇನೇನೇನು ಅಯ್ಯಮ್ಮನ ಮನೆ ತಂಗ ನಿಂತಿದೀವ? ಏನೋ ಗೌರ್ಮೆಂಟಿನ ಜಾಗ, ಯಾರು ಬೇಕಾದ್ರೂ ನಿಂತ್ಕೊಂತಾರೆ. ಏನು ಸಂತೆಗೆ ನಿಂತ್ಕೊಂಡ್ರೆ ಅದಕ್ಕೆ ಯಾಕೆ ಯಾರು ಅವಳು ಹಂಗೆ ಮಾತಾಡ್ತಾಳೆ? ಸೇಳಿ ನೀನಾ? ಸಾಕಮ್ಮ ನೀನಾ? ಯಾರೇ ಅವಳು? ಸಾಕಮ್ಮ ಗೊತ್ತೇನೆ ನಿನಗೆ? ಗೊತ್ತಿರೋ ಥರ ಮಾತಾಡ್ತಾ ಇದೆಯಾ? ಅಯ್ಯೋ ಕದ್ರಜ್ಜಿ, ಗೊತ್ತಾ ಅಂತ ಕೇಳ್ತೀಯಲ್ಲ, ಇವಳಿಂದ ನನ್ನ ಜೀವನ ಎಲ್ಲೋ ಇರಬೇಕಾಗಿತ್ತು. ಆದ್ರೆ ಇಲ್ಲಿದ್ದೀನಿ. ನೆನೆಸ್ಕೊಂಡ್ರೆ ಈಗ್ಲೂ ಅವಳು ಬಂದಂಗೆ ಆಗ್ತೈತೆ. ಇವಳು ಮಾಡಿರೋ ಕೆಲಸಕ್ಕೆ ನೆನೆಸ್ಕೊಂಡ್ರೆ ರಕ್ತ ಕುದೀತೈತೆ. ಈಗ್ಲೂ ಸಾಯಿಸ್ಬಿಡೋಣ ಅನ್ನೋ ಸಿಟ್ಟು ಬರುತ್ತೆ. ಅಂತ ಕೆಲಸ ಮಾಡೋಗಿದ್ಲು. ಏನಾದ್ರೂ ಇವಳು ನನ್ನ ಜೀವನದಲ್ಲಿ ಬರಲಿಲ್ಲ, ನಮ್ಮ ಮನೆಗೆ ಬರಲಿಲ್ಲ ಅಂತ ನಿಂದಿದೆ, ಇವತ್ತು ಸಾವುಕಾರ ಸಿದ್ದಪ್ಪಗಿಂತ ಮ್ಯಾಲೆ ಒಂದು ಕೈ ಮ್ಯಾಲೆ ಸಾವುಕಾರ ಸಾಕಮ್ಮನಾಗಿ ಮೇರಿತಿದ್ದೆ ನಮ್ಮೂರಾಗ ನಾನು. ಗೊತ್ತಾ ನಿನ್ಗೆ? ನೀನು ಸಾವುಕಾರ ಸಿದ್ದಪ್ಪಗಿಂತ ಜಾಸ್ತಿ ಸಾವುಕಾತಿ ಆಗ್ತಿದ್ದ. ಏನೇ ಹೇಳ್ತಾ ಇದ್ಯಾ ಸಾಕಮ್ಮ? ನಿಜವಾಗ್ಲೂ ನೀನು ಅಷ್ಟು ಸಾವುಕಾತಿ ಆಗ್ಬೇಕಾ? ಸಾವುಕಾತಿ ಆಗಿದ್ದ? ಏನಾಯ್ತಿ ಅಂತದ್ದು? ಈಗ ಈ ಥರ ಹಿಂಗೆ ತಿರ್ಕಲ್ ತಿಮ್ಮರ್ ಥರ ಆಗಿದೆಯಾ ಈಗ? ಏನಾಯ್ತು? ನೀನು ಅಷ್ಟು ದೊಡ್ಡ ಸಾವುಕಾತಿ ಆಗಿದ್ದ ಮುಂಚೆ? ಅಯ್ಯೋ ಸಾವುಕಾತಿ ಆಗಿರ್ಲಿಲ್ಲ. ನನಗೆ ನಿಧಿ ಸಿಕ್ಕಿ ನಾ ದೊಡ್ಡ ಅರಮನೆ ಅಂತ ಮನೆಗಿದ್ದೆ. ಅದೇ ನಮ್ಮೂರಲ್ಲಿ ಊರ್ ಬಿಟ್ಟು ಸ್ವಲ್ಪ ಬಂಗ್ಲೆ ಐತಲ್ಲ, ಆ ಬಂಗ್ಲೆಗೆ ನಾನಿದ್ದೆ. ಆದ್ರೆ ಇವಳು ನಮ್ಮ ಮನೆಗೆ ಬಂದು ಸೇರ್ಕೊಂಡು ಪಾತಾಳಕ್ಕೆ ತಂದ್ಬಿಟ್ಲು ನನ್ನ. ಕೊನೆಗೆ ಹೆಂಗೆ ಮೊದ್ಲು ಹೆಂಗಿದ್ದ ಹಂಗೇನೆ ಆಗಂಗೆ ಮಾಡ್ಬಿಟ್ಲು. ಇವಳು ಬಂದು ಎಲ್ಲ ಹಾಳು ಮಾಡಿದ್ಲು, ಮನೆ ಹಾಳು ಸೇಳಿ. ಹೌದಾ? ಅಯ್ಯೋ ಇವಳೇನಾ? ಅದೇನೋ ಹೇಳ್ತಿದ್ದಲ್ಲ, ನಿಧಿ ಸಿಕ್ಕಿತ್ತು ಎಲ್ಲ ಹೋಯ್ತು, ಯಾವಳ ಒಬ್ಳು ಬಂದ್ಲು ಮನೆ ಕೆಲಸದಳು ಅಂತಾನ, ಅವಳು ಇವಳೇನಾ? ಕಣ್ಕದ್ರಜ್ಜಿ ಇವಳೇನೆ. ಯಪ್ಪ, ಇಲ್ಲಿಂದ ಮೊದಲು ಓಡೋಗ್ಬಿಡ್ಬೇಕು. ಸಕಮ್ಮ ಹೋಗ್ತಾ ಇದ್ದಾಳೆ. ಮನಿಯಾಳಿ ಏನೇ ತಪ್ಪಿಸ್ಕೊಂಡು ಹೋಗಕ್ ನೋಡ್ತಾ ಇದ್ದೇನೆ? ಮನಿಯಾಳಿ ಸೇಳಿ ನಿಂತ್ಕಳೆ. ಇಲ್ಲಿ ಯಾರ ಮನೆ ಹಾಳು ಮಾಡ್ಬೇಕು ಬಂದಿದ್ಯಾ? ಇಲ್ಲಿ ಯಾರ ಮನೆಗೆ ಯಾರಿಗೆ ಅಪ್ಪೆ ಇಕ್ಕಕ್ಕೆ ಬಂದಿದ್ಯಾ? ನಿಂತ್ಕಳೆ ಕಳ್ಮುಂಡೆ. ಏನು ಸಂತೆಗೆ ಯಾರನ್ನ ಲೂಟಿ ಮಾಡಕ್ ಬಂದಿದ್ಯೆ? ಸಂತೆಗೆ ಪಾಪ ಬಡವರೆಲ್ಲನ ವ್ಯಾಪಾರ ಮಾಡ್ತಿರ್ತಾರೆ ಅಂತರ್ತಾಗೆ ದುಡ್ಡೆಲ್ಲನ ಕಿತ್ಕೊಂಡು ಹೋಗಿ ಬಂದಿದ್ಯೋ ಹೆಂಗೆ? ಇರು ನಿನ್ನ ಇಲ್ಲಿ ಯಾರಿಗಾದ್ರೂ ಹೇಳಿ ಸರಿಯಾಗಿ ಏರಿಕ್ಕಿಸ್ತೀನಿ. ಕಳ್ಮುಂಡೆ ಇಲ್ಲಿಗೆ ಬಂದವಳೆ ಕಳ್ತನ ಮಾಡಕ್ಕೆ. ಇನ್ನು ಸಾಲದಾಗಿತ್ತೇನ?
ಕಳ್ತನ ಮಾಡಿ ಜೈಲಿಗೆ ಹೋಗಿ ಬಂದ್ರು ಇನ್ನ ಬಿಟ್ಟಿಲ್ವಲ್ಲ ನೀನು ಬುದ್ಧಿಯ ಮನಿ ಆಳ್ಮುಂಡಿ. ನೋಡ್ಸಕಮ್ಮ, ನನ್ನ ಬಗ್ಗೆ ಇವಾಗ ನಿನಗೆ ಗೊತ್ತಿಲ್ಲ. ನಾನಿವಾಗ ಕಳ್ತನ ಗಿಳ್ತನ ಎಲ್ಲ ಬಿಟ್ಟು ಒಳ್ಳೆಯವಳಾಗಿ ಇದ್ದೀನಿ. ಸುಮ್ಮನೆ ನೀನು ಕೆಣಕ್ ಬೇಡ. ಸುಮ್ಮನೆ ನಿನ್ನ ದಾರಿ ನೀನು ನೋಡ್ಕೊಂಡು ಹೋಗ್ತಾ ಇರು. ನಾನು ಯಾರೋ ನೀನಾರೋ ಸುಮ್ಮನೆ ಹೋಗು ಮುಚ್ಕೊಂಡು. ಹೋಗ್ತೀನಿ ಕಣೆ, ಹೋಗ್ತೀನಿ. ನಿನ್ನ ಸುಮ್ಮನೆ ಬಿಡಲ್ಲ. ಇಲ್ಲೇ ಹಿಡ್ಕೊಡ್ತೀನಿ, ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ. ಇಲ್ಲೇ ಎಲ್ಲಾದ್ರೂ ಪೊಲೀಸ್ನವ್ರು ಇರ್ತಾರೆ, ಅವ್ರಿಗೆ ಹಿಡ್ಕೊಡ್ತೀನಿ. ಇಲ್ಲಿ ಸಂತೆಗೆ ಕಳ್ತನ ಮಾಡಕ್ ಬಂದೇವಳೆ ಅಂತ ಹೇಳ್ತೀನಿ ಇಲ್ಲಿರೋರಿಗೆಲ್ಲನ. ನೋಡ್ಸಾಕಮ್ಮ, ಇದೆಲ್ಲ ಚೆನ್ನಾಗಿರಲ್ಲ. ಸುಮ್ಮನೆ ಹೋಗತ್ ಕಲ್ಕ. ನನ್ನ ಕೂಟೆ ಜಗಳಕ್ಕೆ ಬರಬೇಡ. ನಾನೇನೇನು ಈಗ ಕಳ್ತನ ಮಾಡಕ್ ಬಂದಿಲ್ಲ. ನಾನು ತರಕಾರಿ ವ್ಯಾಪಾರ ಮಾಡೋಳು. ಊರಾಗೆ ಗಾಡಿ ಇಕ್ಕೊಂಡಿದ್ದೀನಿ, ತರಕಾರಿ ತಳ್ಳಗಡೆಗೆ ತರಕಾರಿ ಇಕ್ಕೊಂಡು ತರಕಾರಿ ಮಾಡ್ತೀನಿ. ಅದಕ್ಕೆ ತರಕಾರಿ ಎಲ್ಲ ಖಾಲಿ ಆಗಿತ್ತು, ತಗೊಂಡೋಗೋಣ ಅಂತ ಬಂದಿದ್ದೀನಿ. ನಾನು ನನ್ನ ಗಂಡ ಇಬ್ರು ಬಂದಿದ್ದೀವಿ. ನಾವೇನೇನು ಇಲ್ಲಿ ಕಳ್ತನ ಮಾಡಕ್ ಬಂದಿಲ್ಲ. ಸುಮ್ಮನೆ ನೀನು ಯಾಕೆ ಬಂದಿದ್ಯಾ ಏನೋ ನನಗೇನು ಗೊತ್ತೈತೆ. ಸುಮ್ಮನೆ ನೀವು ತರಕಾರಿ ತಮಕ್ ಬಂದಿದ್ರೆ ತಗೊಂಡು ಹೋಗ್ತಾ ಇರ್ರಿ. ನಾನು ಹೋಗಿ ನಿನ್ ಕೈ ಸಿಗಾಕೊಂಡಲ್ಲ. ಹೋಗ್ರಿ ಸುಮ್ಮನೆ. ನೋಡಮ್ಮ, ಹಿಂಗೆ ಕಳ್ತನ ಗಿಳ್ತನ ಮಾಡ್ಕೊಂಡು ಜೀವನ ಮಾಡೋದು ತಪ್ಪು. ನೀನೇನ ಇಲ್ಲಿ ಕಳ್ತನ ಮಾಡಿ ಸಿಗಾಕೊಂಡ್ರೆ ಅಷ್ಟೇನಿ, ಕಂಬಿ ಎಣಿಸ್ಬೇಕಾಗುತ್ತೆ. ಹುಷಾರು. ಅಯ್ಯೋ ಕದ್ರಜ್ಜಿ, ಇವಳಿಗೆ ಜೈಲೆಲ್ಲನ ಒಂಥರ ಅತ್ತೆ ಮನೆ ಇದ್ದಂಗೆ. ಅವಾಗವಾಗ ಹೋಗ್ತಿರ್ತಾಳೆ, ಅವಾಗವಾಗ ಗೊತ್ತಿರ್ತಾಳೆ. ನೀನೇನು ಇವಳಿಗೆ ಅಂತದೆಲ್ಲ ಹೇಳಿದ್ರೆ ಎದಕ್ಕೆಮ್ಮಲ್ಲ ಇವಳು. ಪೊಲೀಸ್ ನನ್ ಕರ್ಕೊಂಬಂದು ದೊಣ್ಣೆ ತಕೊಂಡು 4 ಬಾರಿಸ್ಬೇಕು. ಅವಾಗ್ಲೇನೆ ಇವಳು ಇಂಥ ಕೆಲಸ ಬಿಡೋದು. ಇವಳಿಂದನ ನಾನು ಇನ್ನನ ನೆನೆಸ್ಕೊಂಡ್ರೆ ಅವಳು ಬರುತ್ತೆ. ಹೋಗ್ಲಿ ಬಿಡೆ ಸಾಕಮ್ಮ. ಅದ್ಯಾಕೆ ಇವಾಗ ನೆನೆಸ್ಕೊಂಡು ಯಾಕೆ ನೀನ್ ಯಾಕೆ ಅಳ್ತೀಯ? ಆಗೋಗಿರೋ ವಿಷಯ ಬಿಡು. ನಾನು ಹೋಗಿ ಈ ಅಮ್ಮನ ಕೈಗೆ ಸಿಗಾಕೊಂಡಲ್ಲ. ಇವಳು ಯಾಕೆ ಬಂದ್ಲಿ ಇಲ್ಲಿಗೆ? ಇಷ್ಟು ದಿನ ಯಾವತ್ತೂ ಕಾಣ್ತಿರ್ಲಿಲ್ಲ ಇಲ್ಲಿ. ಇವತ್ತು ಏನೋ ಹೊಸ್ದಾಗಿ ಬಂದವಳು. ಕಳೆ ಏ ಮನಿಯಾಳಿ ಸೇಳಿ ಎಲ್ಲೇ ಹೋಗ್ತಾ ಇದ್ಯಾ? ನಿಂತ್ಕ. ಏನು ತಪ್ಪಿಸ್ಕೊಂಡು ಓಡೋಗ್ತಾ ಇದ್ಯಲ್ಲ? ಎಲ್ಗೂ ಹೋಗಂಗಿಲ್ಲ, ನೀನ್ ಇಲ್ಲೇ ಇರ್ಬೇಕು. ಬರಪ್ಪೋ ಬರ್ರಿ, ಯಾರಾದ್ರೂ ಬರ್ರಿ. ಕಳ್ಳಿ ಬಂದವಳೆ, ಸಂತಿಗೆ ಎಲ್ಲ ಕತ್ಕೊಂಡು ಹೋಗ್ತಾಳೆ. ದುಡ್ಡು ಪಡ್ಡು ಎಲ್ಲ ಒಡವೆ ಗಿಡವೆ ಹಾಕಿ ಬಂದಿರೋದೆಲ್ಲ ನಾ ಕಳ್ತನ ಮಾಡ್ತಾಳೆ. ಬರ್ರಿ. ಏ ಯಾಕ್ರಮ್ಮ, ಯಾಕೆ ಹಿಂಗ್ ಬೈ ಮಾಡ್ತಾ ಇದ್ರ? ಏನಾಯ್ತು? ಇವಳು ಕಳ್ಮುಂಡೆ ಸಂತಿಗೆ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಹೋಗಕ್ ಬಂದವಳೆ. ವ್ಯಾಪಾರ ಮಾಡೋದೆಲ್ಲನ ದುಡ್ಡು ಕಿತ್ಕೊಂಡು ಹೋಗ್ತಾಳೆ. ಇವಳು ಸರಿ ಇಲ್ಲ. ಇವಳ ಇಲ್ಲಿಂದ ಓಡಿಸ್ರಿ ಮೊದ್ಲು. ಕಳ್ಮುಂಡೆ ಇವಳು. ಏನಮ್ಮ ಕಳ್ತನ ಮಾಡ್ತಾ ಇದೀಯ ನೀನು ಇಲ್ಲಿ ಬಂದು? ಅಣ್ಣ, ಆಯಮ್ಮ ಹೇಳ್ತೈತೆ ಅಂತ ನೀನು ಹಂಗೆ ತಿಳ್ಕೊಂತ ಇದೆಯಲ್ಲ. ನಾನೇ ಕಳ್ತನ ಮಾಡೋಣ? ನಾನು ತರಕಾರಿ ಮಾರೋಳು. ತರಕಾರಿ ಖಾಲಿ ಆಗಿತ್ತು, ಅದಕ್ಕೆ ನಾನು ನನ್ನ ಗಂಡನು ತರಕಾರಿ ಮಾರಕಂತ ತಗೊಂಡೋಗಕ್ಕಂತ ಬಂದಿದ್ದೀವಿ. ಊರಾಗೆ ಚಿಲ್ಲರೆ ಮಾರ್ತೀವಿ ತರಕಾರಿನ. ಅದಕ್ಕೆ ಇಲ್ಲಿ ಚೀಲ್ ಗಟ್ಲೆ ತಗೊಂಡೋಗಿ ಬಸ್ಸಿಗೆ ಹಾಕೊಂಡೋಗಿ ಮಾರ್ತೀವಿ. ಖಾಲಿ ಆದಂಗೆಲ್ಲನ ಇಲ್ಲೇ ಬಂದು ತಗೊಂಡೋಗ್ತೀವಿ ನಾವು. ಈ ಅಮ್ಮ ಏನೇನೋ ಹೇಳ್ತೈತೆ, ತಿಕ್ಲಿಡ್ದೈತಿ ಈ ಅಮ್ಮಗೆ. ಈ ಅಮ್ಮನ ಮಾತು ಕೇಳ್ಬೇಡ. ಹೌದಾ? ಏನಮ್ಮ ಅಲ್ಲ, ತರಕಾರಿ ಮಾರಕ್ ಬರೋರು ಇಲ್ಲೇ ಮತ್ತೆ ತಗೊಂಡೋಗೋದು. ಜಾಸ್ತಿ ತಗೊಂಡೋಗ್ತಾರೆ, ಚಿಲ್ಲರೆ ಮಾರ್ಕೊಂತಾರೆ ಲಾಭ ಇಕ್ಕೊಂಡು. ನಿನ್ಗೆ ಯಾಕಮ್ಮ ಅವೆಲ್ಲನ? ಈ ಅಮ್ಮ ಗೊತ್ತೇನಮ್ಮ ನಿನ್ಗೆ? ನೋಡಿದ್ಯೇನಮ್ಮ ಎಂದಾದ್ರೂ? ಅಯ್ಯೋ ಅಣ್ಣ, ಯಾಕೆ ಹೇಳ್ತೀಯ ಅಮ್ಮ? ಅದನ್ನ ಮತ್ತೆ ಹೇಳಕ್ಕೆ ನನಗೆ ಬೇಜಾರಾಗ್ತೈತೆ. ಇವಳಿಂದ ನನ್ನ ಜೀವನನೇ ನರಕ ಆಗ್ಬಿಟ್ಟೈತೆ. ಮನೆಯೊಳಗೆ ನಾನು ನಂಬೇಡ್ರಿ. ಇವಳು ಕಳ್ಳಿನೇ. ಇವಳು ಜೈಲಿಗೆ ಹೋಗಿ ಬಂದವಳು ಆಲೇನೆ ಮಸ್ತಾಗಿ. ನನ್ನಿಂದಾನೆ ನಾನೇ ಜೈಲಿಗೆ ಕಳಿಸಿದ್ದೆ ಇವಳ. ನಮ್ಮ ಮನೆನೇ ಹಾಳು ಮಾಡಿದ್ಲು ಇವಳು. ಮನೆ ಮುಂಡೆ ಮನೆ ಕೆಲ್ಸಕ್ಕಂತ ಸೇರ್ಕೊಂಡು ಮನೆನೇ ದೋಚ್ಕೊಂಡು ಹೋಗ್ತಿದ್ಲು. ಈಗ ಇಲ್ಲಿ ಸಂತಿಗೆ ಬಂದವಳೆ ದೋಚ್ಕೊಂಡು ಹೋಗಕ್ಕೆ. ಇಲ್ಲಿ ಯಾರ್ದು ಮನೆ ಸ್ಕೆಚ್ ಹಾಕ್ಯವಳ ಏನೋ ಗೊತ್ತಿಲ್ಲ. ಮೊದ್ಲು ಇವಳ ಇಲ್ಲಿಂದ ಓಡಿಸ್ರಿ ಹೇಳ್ತೀನಿ. ಏನಮ್ಮ ನಿಜನೇನಮ್ಮ ಎಮ್ಮ ಹೇಳ್ತಾ ಇರೋದು? ಇಲ್ಲ ಕಣ, ಎಮ್ ಹೇಳ್ತಿರೋದೆಲ್ಲ ಸುಳ್ಳು. ನಾನು ಯಾವ ಜೈಲಿಗೆ ಹೋಗಿಲ್ಲ, ಎಂಥದ್ದು ಇಲ್ಲ. ಎಮ್ ಸುಳ್ಳು ಹೇಳ್ತೈತೆ. ನಾನು ತರಕಾರಿ ಮಾರ್ಕೊಂಡು ಮರ್ಯಾದಿಂದ ಜೀವನ ಮಾಡ್ತಾ ಇದೀನಿ. ಎಲ್ಲ ತಿಕ್ಲಿಡ್ದೈತಿ ಎಮ್ಮನ ಮಾತು ಕೇಳ್ಬೇಡ. ಚಳಿ ಬಾರಿ ಹೋಗೋಣ. ನೋಡ ಅಯ್ಯಪ್ಪನೇ ನನ್ನ ಗಂಡ. ರೀ ಬರ್ರಿ. ಈ ಸಾಕಮ್ಮ ಬಂದಿಲ್ಲಿ ನನ್ನ ಕಳ್ಳಿ ಅಂತ ಹೇಳಿ ಬಡ್ಕೊಂತ ಇದ್ದಾಳೆ. ನಾನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ತಾನೆ, ಅದಕ್ಕೆ ತಾನೇ ಇಲ್ಲಿ ಬಂದಿರೋದು. ಹೇಳ್ಬರ್ರಿ. ಅಕ್ಕಾವು, ನಾವು ತರಕಾರಿ ತಗೊಂಡೋಗಕ್ಕೆ ಬಂದಿದ್ದೀವಿ. ನನ್ನ ಹೆಂಡತಿ ಇವಳು. ತರಕಾರಿ ವ್ಯಾಪಾರ ಮಾಡ್ತಾಯಿವಿ. ನೀವ್ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ರಾ ಇಲ್ಲಿ? ಏನಾಗೈತಿ? ನೀವು ತರಕಾರಿ ತಗೊಂಡೋಗಕ್ಕೆ ಬಂದಿರೋರು ತಗೊಂಡು ಹೋಗ್ತಾ ಇರಿ. ಹಿಂಗೆಲ್ಲ ಗಲಾಟೆ ಮಾಡಬೇಡ್ರಿ, ಹೋಗ್ರಿ. ಏಯ್ ಹೋಗಮ್ಮ, ಅವ್ರು ತರಕಾರಿ ತಗೊಂಡು ಹೋಗಿ ಬಂದೇವ್ರಂತೆ ನೀನು ಕಳ್ಳಿ ಅಂತ ಹೇಳ್ತಾ ಇದೆಯಲ್ಲಮ್ಮ. ನಿನ್ಗೇನು ಬುದ್ಧಿದೆ ಐತೋ ಇಲ್ವೋ? ಏನು ನಿಂದೇನೋ ಯತನ ಕತ್ಕೊಂಡು ಹೋಗ್ಯವ್ರ ಹೆಂಗೆ ಈಗ? ಕತ್ಕೊಂಡು ಹೋಗ್ಯವಳೆ. ಯತನ ಇದ್ದಿದ್ರೆ ಕತ್ಕೊಂಡು ಹೋಗೋಳು ಅನ್ಸುತ್ತೆ. ನಂತಾಗ ಯಾತೋ ಐತಿ. ದುಡ್ಡು ಇಲ್ಲ, ಒಡವೆ ಇಲ್ಲ, ಎಂಥದ್ದು ಇಲ್ಲ. ಓದ್ಕೊಂಡೋದ್ರೆ ನನ್ನೇ ಓದ್ಕೊಂಡು ಹೋಗ್ಬೇಕಷ್ಟೇ. ನನ್ನ ಓದ್ಕೊಂಡೋಗ ಅವಳೇನು ಮಾಡ್ತಾಳೆ? ಸುಮ್ಮನೆ ಹೋಗಮ್ಮ, ಹೋಗು. ಏ ಸಾಕಮ್ಮ, ನಿನ್ ತಲೆ ಕೆಟ್ಟೈತೆ. ಸುಮ್ಮನೆ ಮುಚ್ಕೊಂಡು ಹೋಗತ್ ಕಲ್ಕ. ನಾವು ತರಕಾರಿ ತಗೊಂಡು ಹೋಗಿ ಬಂದಿದ್ದೀವಿ. ನಡೀರಿ. ಈ ಯಮಂತಾಗ ನಿಂತ್ಕೊಂಬದೇ ಬೇಡ. ನಡಿ ಹತ್ಲಾಗ ಹೋಗಿ ಆಮೇಲೆ ಬರೋಣ ಇಲ್ಲಿ ತಾಮಕ್ಕೆ. ಸಾಕಮ್ಮ, ನಿಜವಾಗ್ಲೂ ಇವಳೇ ಏನೇನೆ ನಿಮ್ಮ ಮನೆ ಕೆಲ್ಸಕ್ಕಿದ್ದು ಎಲ್ಲ ದೋಚ್ಕೊಂಡು ಹೋದವಳು? ಅವು ಕಣ್ಕಾದ್ರಜ್ಜಿ, ಇವಳು ನೋಡಿರಂಗೆ ನನಗೆ ಮೈಯೆಲ್ಲ ಉರಿತೈತೆ. ಈಗೇನೋ ತರಕಾರಿ ವ್ಯಾಪಾರ ಮಾಡ್ತಾವ ತರಕಾರಿನ. ಅದು ಏನೋ ನನ್ನ ಕೈಲಂತೂ ನಂಬಕ್ಕೆ ಆಗ್ತಾ ಇಲ್ಲ. ಇಲ್ಲೇನೋ ಕೆಲಸ ಮಾಡಕ್ಕೆ ಬಂದೇವಳೆ ಅಂತ ಅನ್ಸುತ್ತೆ. ನಡಿ ನೋಡೋಣ ಅದಲ್ಲಿ ತರಕಾರಿನೇ ತಗೊಂಡು ಹೋಗ್ತಾಳೋ ಅಥವಾ ಬೇರೆ ಏನಾದ್ರೂ ಕಳ್ತನ ಕೆಲಸ ಮಾಡ್ತಾಳೋ ಅಂತ. ಗಂಡನ ಬೇರೆ ಕರ್ಕೊಂಡ್ ಬಂದೇವಳೆ ಕೆಲಸ ಮಾಡಕ್ಕಿಲ್ಲಿ.
ಅಯ್ಯೋ ನಮ್ಗೆ ಯಾಕೆ ನಡಿಯೇ ಆಮೇಲೆ ನಮ್ಗೆ ನಾನು ಹೆಚ್ಚು ಕಮ್ಮಿ ಮಾಡಿಗಿಡ್ಯಾರು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹಾಂ ಏನಾಗಲ್ಲ ನಡಿ ಸುಮ್ಮನೆ ಎಲ್ಲ ನಾನು ಕಳ್ತನ ಮಾಡ್ತಾಳೇನೋ ನೋಡೋಣ ಹಿಂದೆನೇ ಹೋಗಿ ಕಳ್ತನ ಮಾಡೋದು ಗೊತ್ತಾದ್ರೆ ಹಿಡ್ದು ಕೊಡೋಣ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.